ಇಲ್ಲೊಂದು ಅಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ಸೀರಿಯಸ್ಲಿ ನಾನು ಇವ್ರ ಥರ ಎಲ್ಲೂ ನೋಡಿಲ್ಲ. ಏನಕ್ಕಂದರೆ ಗಾರ್ಡಲ್ಲಿ ಎಂಟ್ರಿ ಮಾಡಿಸ್ಕೊಂಡೆ, ಸೆಕ್ಯೂರಿಟಿ ಗಾರ್ಡ್ ಹತ್ರ ಎಂಟ್ರಿ ಮಾಡಿಸ್ಕೊಂಡೆ. ನಮ್ಮ ಜೊತೆ ಒಬ್ಬರು ಟ್ರೈನರ್ ಇದ್ದರು. ಅಂದರೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕಿತ್ತು. ನಾನು ಇವಾಗ BBD ಬೇರೆ ಹತ್ರ ಬಂತಲ್ಲ, ಬಿಗ್ ಬಿಲಿಯನ್ ಡೇಸು. ಸೊ ಅವ್ರಿಗೆ ನಾನು ಟ್ರೈನಿಂಗ್ ಕೊಡಬೇಕಲ್ವಾ. ಸರಿ ಬನ್ನಿ ಅಂತ ಜೊತೇಲಿ ಕರ್ಕೊಂಡು ಬಂದಿದ್ದೀನಿ. ಎಲ್ಲ ಅಪಾರ್ಟ್ಮೆಂಟಲ್ಲೂ ಅಲೋ ಮಾಡ್ತಾರೆ, ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ಮಾಡಲ್ಲ. ಬಟ್ ಏನಂತಾರೆ ಅಂದರೆ ಇಬ್ರಿಗೆ ಅಲೌಡ್ ಇಲ್ಲ ಅಂತಾರೆ. ಬಟ್ ಗಾರ್ಡ್ ಹತ್ರ ಅವ್ರ ಮೇಲೆ ಇರ್ತಾರಲ್ಲ ಗೊತ್ತಾ, ಅವ್ರ ಹತ್ರ ಇನ್ಚಾರ್ಜ್ ಹತ್ರ ಮಾತಾಡಿದ್ರೆ ಸರಿ ಹೋಗಿ ಅಂತಾರೆ. ಬಟ್ ಇಲ್ಲೇನಾಯ್ತು ಗೊತ್ತಾ, ಗಾಡಿ ಏನಂದ್ರು ಆ ಥರ ಅಲೌ ಇಲ್ಲ, ಇಬ್ರಿಗೆ ಅಲೌ ಇಲ್ಲ ಅಂತಂದರು. ಕಸ್ಟಮರ್ ಒಪ್ಪಲ್ಲ ಅಂತಂದರು. ಸೊ ಕಸ್ಟಮರ್ ಫೋನ್ ಮಾಡಿದೆ. ಅವ್ರೇನಂದ್ರು ಸರಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತಂದರು. ಟ್ರೈನಿಂಗ್ ತಾನೇ, ಅವರು ಹೊಸಬ್ರು ಟ್ರೈನಿಂಗ್ ತಾನೇ ಮಾಡಬೇಕು ಅವರು. ಸರಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಬಟ್ ಅವ್ರು ಕಸ್ಟಮರ್ ಏನಂತಾರೆ ಗೊತ್ತಾ, ನೀವೇ ಸೆಕ್ಯೂರಿಟಿ ಹತ್ರ ಮಾತಾಡ್ಕೊಂಡು ಅಂತಾರೆ. ನಾನು ಸ್ಪೀಕರಲ್ಲಿ ಇಕ್ಕಿದ್ದೀನಿ, ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನಾನು ಸ್ಪೀಕರಲ್ಲಿ ಇಕ್ಕಿದ್ದೀನಿ. ಅವ್ರು ನೋಡಿದ್ರೆ ಅಲೋವೇ ಮಾಡೋದೇ ಇಲ್ಲ ಅಲೋ ಅಂದ್ಬಿಟ್ರೆ. ಲಾಸ್ಟಿಗೆ ಎಷ್ಟು ಬೇಜಾರಾಗಿ ಗೊತ್ತಾ, ಸೀರಿಯಸ್ಲಿ. ಇಬ್ಬರು ಹೋಗೋಕ್ಕೆ ಕೊಡಲ್ಲ. ಸರಿ 2 ಎಂಟ್ರಿ ಮಾಡಿ, ಒಂದೇ ಫ್ಲ್ಯಾಟಿಗೆ 2 ಎಂಟ್ರಿ ಮಾಡಿ ಅಂತ ಇದ್ದೀನಿ ನಾನು. ಇಲ್ಲ ನಾನು ಮಾಡಲ್ಲ, ಒಂದೇನೇ ಎಂಟ್ರಿ, ಒಬ್ಬರು ಒಂದೇ ಹೋಗ್ಬೇಕು, ಇನ್ನೊಂದು ಪಾರ್ಸೆಲ್ ಇದೆ ಮಾತ್ರ ಕೊಡ್ತೀನಿ ಅಂತ. ಸರಿ ಇದೇ ಕಳಿಸು ಅಂತ ಇದ್ದೀನಿ. ಇಲ್ಲ ನಾನು ಕಳಿಸಲ್ಲ ಅಂತಾರೆ. ಸೊ ಹೋದ್ರೆ ಹೋಗ್ಲಿ ಬಿಡಪ್ಪ ಅಂದ್ಬಿಟ್ಟು ನಾನು ಒಬ್ಬನೇ ಹೋಗಿ ಡೆಲಿವರಿ ಮಾಡಿದೆ. ಬಟ್ ನನ್ನ ಕೈಯಲ್ಲಿ ಆಗ್ತಾನೂ ಇಲ್ಲ ಕೆಲಸ ಮಾಡೋಕ್ಕೆ. ಫುಲ್ ಬಾಡಿ ಎಲ್ಲ ಟಯರ್ಡ್ ಆಗಿಬಿಟ್ಟಿದೆ. ನೈಟ್ ಎಲ್ಲ ಜ್ವರ ಬಂತು. ಬಟ್ ಬೆಳಗ್ಗೆ ಹೊತ್ತೇನು ಬಂದಿಲ್ಲ, ನಾರ್ಮಲ್ ಆಗಿದ್ದೀನಿ. ಬಟ್ ನೈಟೆಲ್ಲ ಜ್ವರ ಬಂತು ನನಗೆ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಊಟ ಬೇರೆ ಮಾಡಿಲ್ಲ, ಮಾಡಬೇಕು. ಒಬ್ಬರು ಇದ್ದಾರೆ, ಅವರೇ ಗಾಡಿ ಓಡಿಸ್ಕೊಂಡಿದ್ದಾರೆ. ನಾನಂತೂ ಓಡಿಸ್ತಾನೆ ಇಲ್ಲ. ಸುಮ್ಮನೆ ಅವ್ರ ಹಿಂದೆ ಕೂತ್ಕೊಂಡಿದ್ದೀನಿ, ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಅವರೇ ಎಲ್ಲ ಕೆಲಸ ಮಾಡ್ತಾಯಿದ್ರು. ನಾನು ಸುಮ್ಮನೆ ಎಲ್ಲ ಕಡೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊತಾ ಇದ್ದೆ. ಬಟ್ ಇಲ್ಲಿ ಮಾತ್ರ ನಾನು ಒಬ್ಬನೇ ಹೋದೆ. ಗ್ರೌಂಡ್ ಫ್ಲೋರ್ ಇದ್ರು, ಇಬ್ರಿಗೆ ಅಲೋ ಮಾಡಲ್ಲ ಅಂದರು. ತೇರಿಕೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಸೊ ಬನ್ನಿ ಬೇರೆ ಆರ್ಡರ್ ಕಡೆ ಹೋಗೋಣ. ಸುಸ್ತೇ ಬನ್ನಿ ಬ್ರೋ. Vivo V40 ಇದು ಬ್ಯಾಕ್ ಕಟ್ಟಿಂಗ್ ಆಗ್ತಾರೆ. ಹೆಂಗ್ ಕಟ್ ಮಾಡೋದು ತೋರಿಸ್ಕೊಡ್ತೀನಿ. ಸ್ಟಿಕ್ಕರ್ ಕಟ್ಟಿಂಗ್ ಹೆಂಗ್ ಮಾಡ್ತಾರೆ ನೋಡಿ. ಅಂತ ಇರುತ್ತೆ ಅವಾಗ ಅದು ಕಾಮನ್. ಸ್ಟಿಕ್ಕರ್ನ ಹಿಂಗೆ ಕ್ಲೀನಾಗಿ ಫಿಟ್ ಮಾಡ್ಬಿಟ್ಟು ಇಲ್ಲಿ ಮಾಡಲ್ ಇರುತ್ತೆ, ಇಲ್ಲಿ ನೋಡಿಬೇಕು, ಅಲ್ಲಿ ತೋರಿಸ್ಬೇಕು. ಇಲ್ಲಿ ಇರ್ಬೋದು, ಮೊಬೈಲ್ ಫೋನು ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಯಾವುದು ಮಾಡಲು ವಿವೋ V40 V40 5Gನೇನೋ. ಸೊ ಹಿಂಗಾದ್ಮೇಲೆ ಫುಲ್ ಸ್ಕ್ರೀನ್ ಗೇಸು ಇಲ್ಲ ಫ್ರೆಂಡ್ಲಿ ಅಂತ ಇದೆ. ಇಲ್ಲಿ ಏನೇನೋ ಬರ್ದಿದ್ದಾರೆ, ನೋಡ್ಕೊಬೋದು ನೀವು. ಸೊ ಅದಾದ್ಮೇಲೆ ಫ್ರಂಟ್ ಸ್ಕ್ರೀನು, ಫ್ರಂಟ್ ಬ್ಯಾಕ್ ಮೇಟ್ ಕ್ಯಾಸು, ಬ್ಯಾಕ್ ಫಿಲ್ಮ್ ಅಂತ ಇದೆ. ಫುಲ್ ಬೇಕೇನದು? ಫುಲ್ ಬೇಕಾ? ಫುಲ್ ಬೇಕಂತೆ. ಸೊ ಫುಲ್ ನ ಕ್ಲಿಕ್ ಮಾಡ್ಬಿಟ್ಟು ಫೋನೇ ಇಲ್ಲ ಅಂತ ಅವನ ಹತ್ರ ಕಟ್ಟಿಂಗ್ ಮಾಡ್ತಿದ್ರೆ ಕನ್ಫರ್ಮ್ ಕೊಟ್ಬಿಟ್ಟು. ಸೊ ನೋಡಿ ಈ ತರ ಕಟ್ಟಿಂಗ್ ಆಗುತ್ತೆ, ನಿಧಾನಕ್ಕೆ. ಸೊ ನೋಡಿ ಹಿಂಗೆ ಆಟೋಮೆಟಿಕ್ ಕಟ್ ಆಗುತ್ತೆ. ನಾವ್ ಏನ್ ಮಾಡೋ ಅವಶ್ಯಕತೆ ಇಲ್ಲ, ಮಸ್ತ್ ಕಟ್ ಆಗುತ್ತೆ ಆಟೋಮೆಟಿಕ್. ನೋಡಿ ಮಸ್ತ್ ಆಗಿದೆ. ನಂಗೆ ಕೊಟ್ಟ ಫೋನು ನೋಡಿ ಮಸ್ತ್ ಕಟ್ಟಿಂಗ್ ಆಗ್ತಿದೆ. ಇಲ್ಲಿ ಬಂದ್ಬಿಟ್ಟು ಇದರಲ್ಲಿ ಸ್ಕ್ರೀನ್ ಅಲ್ಲಿ ಕಟ್ಟಿಂಗ್ ಅಂತಾನೆ ಬರ್ತಾ ಇದೆ. ಟೆಕ್ನಾಲಜಿ ಅಂತಲ್ಲ. ಇನ್ನೊಂದ್ಸತಿ ಹೇಳು, ಏನಂತಾರೆ ಇದನ್ನ? ಅಷ್ಟೇ ನೋಡಿ, ಆಟೋಮೆಟಿಕ್ ಕಟ್ ಆಗುತ್ತೆ. ಗುರು ಈ ಸ್ಟಿಕ್ಕರ್ ಅಲ್ಲಿ ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಗುರು ಒಂದ್ ಕಟ್ಟಿಂಗಿಗೆ? 150-200 ನೋಡಿ ರೇಟ್ ನೋಡಿ. ಇಲ್ಲ ಮೊಬೈಲ್ ಫೋನ್ ಮಾಡೆಲ್ ಮೇಲೆನಾ ಇಲ್ಲಾಂದ್ರೆ ಹೆಂಗೆ? ಇಲ್ಲ ನಾನು ಹೇಳಿದ್ದೇನು ಗೊತ್ತೇನೋ, ಇವಾಗ ಲೈಟ್ iPhone 16 Pro Max ಇಲ್ಲ Samsung S25 Ultra ಅಲ್ಲ, ಹೈ ಕಾಸ್ಟ್ಲಿ ಇದು ಬಂದ್ಬಿಟ್ಟು ಎಲ್ಲದಕ್ಕೂ ಸೇಮೇನಾ? 150 ಅದೇ ರೇಟು. ಫೋನ್ ರೇಟ್ ಜಾಸ್ತಿ ಇರ್ಬೋದು, ಇದ್ರ ರೇಟು 150-200 ಅಷ್ಟೇ, ಪರವಾಗಿಲ್ಲ. 150-200 ಅಷ್ಟೇ. ಸೂಪರ್ ಆಗಿದೆ ನೋಡಿ. ಇದು ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡುತ್ತೆ. Vivo V40 ಇವಾಗ ಇದನ್ನ ಹೆಂಗ್ ಹಾಕೋದಂತ ತೋರಿಸ್ಕೊಡ್ತೀನಿ ಬನ್ನಿ.